Hello, dear students. Let us continue the next part of human health and diseases. In the previous video, I explained about immunization and vaccination. Due to the memory character of immune system, through the vaccination, immunization can be developed. It may be active immunization or it may be passive immunization. In the passive immunization, the ready-made antibodies are injected. For example, the TT injection or protection against snake venom. And today in this video, I am going to explain on two important bits of the chapter. One is allergy and another is rheumatoid arthritis, which is example for autoimmunity. What is allergy? Allergy is defined as the exaggerated response of the immune system to certain antigens present in the environment is called allergy. ಎನ್ವಿರಾನ್ಮೆಂಟ್ ಒಳಗೆ ಪ್ರೆಸೆಂಟ್ ಇರುವಂಥ ಕೆಲವೊಂದು ಆ್ಯಂಟಿಜನ್ಗಳಿಗೆ ನಮ್ಮ ಇಮ್ಯೂನ್ ಸಿಸ್ಟಮು ಬಹಳಷ್ಟು ಹೈ ರೆಸ್ಪಾನ್ಸನ್ನು ಒಂದೇ ಸಾರಿಗೆ ಕೊಡ್ತದೆ. ಎಕ್ಸಾಗಿರೇಟೆಡ್, ಮೋರ್ ದೆನ್ ದ ರಿಕ್ವೈರ್ಡ್ ರೆಸ್ಪಾನ್ಸ್. ಬಹಳಷ್ಟು ಹೈ ರೆಸ್ಪಾನ್ಸನ್ನು ಒಂದೇ ಸಾರಿಗೆ ಕೊಟ್ಟರೆ ದ್ಯಾಟ್ ಎಕ್ಸಾಗಿರೇಟೆಡ್ ರೆಸ್ಪಾನ್ಸ್ ಆಫ್ ದ ಇಮ್ಯೂನ್ ಸಿಸ್ಟಮ್ ಟು ಸರ್ಟೇನ್ ಆ್ಯಂಟಿಜನ್ಸ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್ ಈಸ್ ಕಾಲ್ಡ್ allergy. And the substances which are producing the allergy are called allergens. ಯಾವ ಸಬ್ಸ್ಟೆನ್ಸ್ಗಳಿಂದ ಅಲರ್ಜಿ ಉಂಟಾಗ್ತಿರ್ತದೆ ಅವೆಲ್ಲವಕ್ಕೂ ಏನಂತ ಕರೀತಾರೆ? ಅಲರ್ಜನ್ಸ್ ಅಂತ ಕರೀತಾರೆ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಅಲರ್ಜಿ ಸ್ಟೇಟ್ಸ್? ಎಕ್ಸಾಗಿರೇಟೆಡ್ ರೆಸ್ಪಾನ್ಸ್ ಆಫ್ ದ ಇಮ್ಯೂನ್ ಸಿಸ್ಟಮ್ to certain antigens present in the environment is called allergy. And ಯಾವ ಸಬ್ಸ್ಟೆನ್ಸ್ಗಳಿಂದ ಅಥವಾ ಯಾವ ಮೆಟೀರಿಯಲ್ಗಳಿಂದ, ಪರ್ಟಿಕ್ಯುಲರ್ಲಿ ವಸ್ತುಗಳು, ಸಬ್ಸ್ಟೆನ್ಸ್ಗಳಿಂದ ಅಲರ್ಜಿ ಆಗ್ತಿರ್ತದೆ ಅಂಥವು ಎಲ್ಲವಕ್ಕೂ ಏನಂತ ಕರೀತಾರೆ? ಅಲರ್ಜನ್ಸ್ ಅಂತ ಕರೀತಾರೆ. ದ ಸಬ್ಸ್ಟೆನ್ಸಸ್ ಟು ವಿಚ್ an exaggerated immune response is produced are called allergens. Allergy causing substances are called allergens. The another important statement, the antibodies produced during the allergic response are IgE. This you have to remember. Which antibody molecules are produced during the allergy? Allergy ಇದ್ದಾಗ ಬಾಡಿ ಒಳಗೆ ಯಾವ ಆ್ಯಂಟಿಬಾಡಿದು ಪ್ರಮಾಣ ಹೈ ಇರ್ತದೆ? ವಿಚ್ ಆ್ಯಂಟಿಬಾಡಿ ಈಸ್ ಪ್ರೊಡ್ಯೂಸ್ಡ್ ಇನ್ ಲಾರ್ಜ್ ಕ್ವಾಂಟಿಟಿ? ಆನ್ಸರ್ ಈಸ್ IgE. ದೆನ್ ಕ್ವಶನ್ ಈಸ್, ವಾಟ್ ಆರ್ ದ ಕಾಮನ್ ಎಕ್ಸಾಂಪಲ್ಸ್ ಆಫ್ ಅಲರ್ಜಿನ್ಸ್? ಹೆಚ್ಚಾಗಿ ಯಾವ್ಯಾವ ಸಬ್ಸ್ಟೆನ್ಸ್ಗಳಿಂದ ಮನುಷ್ಯನಿಗೆ ಅಲರ್ಜಿ ಆಗ್ತದೆ? ಒಂದು, ಅಲರ್ಜನ್ಸ್ ಆಫ್ ಮೈಟ್ಸ್. ಈ ಸಣ್ಣ ಸಣ್ಣ ಹುಳಗಳ ಮೇಲೆ ಇರೋವಂಥ ಆ್ಯಂಟಿಜನ್ಗಳಿಂದ, ಡಸ್ಟಿಂದ, ಮೈಟ್ಸ್ ಇನ್ ಡಸ್ಟ್, ದ ಅಲರ್ಜಿನ್ಸ್ ಆರ್ ಮೈಟ್ಸ್ ಇನ್ ಡಸ್ಟ್. ದೆನ್ ಪೋಲನ್ ಗ್ರೇನಿಂದ ಬಹಳಷ್ಟು ಜನರಿಗೆ ಅಲರ್ಜಿ ಆಗ್ತದೆ. ಆ್ಯನಿಮಲ್ ಡ್ಯಾಂಡರ್, ಪ್ರಾಣಿಗಳ ಡ್ಯಾಂಡರ್ಗಳಿಂದನೂ ಕೂಡ ಅಲರ್ಜಿ ಉಂಟಾಗ್ತದೆ. ಆಲ್ ದೀಸ್ ಆರ್ ದ ಕಾಮನ್ ಎಕ್ಸಾಂಪಲ್ಸ್ or the substances which are causing allergy. Therefore these are the examples of allergens. Then what are the symptoms of allergic reactions? ಅಲರ್ಜಿ ಆಗೇದೋ ಇಲ್ಲೋ ಅಂತ ಹೇಳಿ ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು? ಮೊದಲು ಏನಾರೇ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಅವ ಏನು? ದ ಸಿಂಪ್ಟಮ್ಸ್ ಆಫ್ ಅಲರ್ಜಿ ಆರ್ ಸ್ನೀಸಿಂಗ್. ಕಂಟಿನ್ಯೂಸ್ ಆಗಿ ಸಿಕ್ಕಾಪಟ್ಟೆ ಸ್ನೀಸಿಂಗ್ ಕಂಟಿನ್ಯೂಸ್ ಆಗಿದ್ದರೆ ದಟ್ ಈಸ್ ಒನ್ ಸಿಂಪ್ಟಮ್. ಬರೇ ಸ್ನೀಸಿಂಗ್ ಇದ್ರೆ ಅಲರ್ಜಿ ಅಂತ ತಿಳ್ಕೊಳ್ಳೋದಲ್ಲ. ಅಲಾಂಗ್ ವಿತ್ ದ್ಯಾಟ್ ವಾಟರಿ ಐಸ್,
ಕಣ್ಣು ಉರಿದು ಕಣ್ಣೊಳಗಿಂದ ನೀರು ಬರೋದು, ವಾಟರಿ ಐಸ್. ಹಿಯರ್ ಇಸ್ ದ ಇಮೇಜ್. ಕಂಟಿನ್ಯೂವಸ್ ಸ್ನೀಸಿಂಗ್ ಈಸ್ ಒನ್ ಸಿಂಪ್ಟಮ್ and watery eyes. Running nose, a watery discharge is released from the nose. Then difficulty in breathing, ಉಸಿರಾಡಲಿಕ್ಕೆ ಪ್ರಾಬ್ಲಮ್ ಆಗೋದು. ಸೊ these are the 4 main symptoms of allergy: sneezing, running nose, watery eyes, difficulty in breathing. And this carries 2 mark. ಇದು 2 ಮಾರ್ಕ್ ಕ್ವಶನ್ನಿಗೆ ಬರ್ತದೆ. ರೈಟ್ ದ ಸಿಂಪ್ಟಮ್ಸ್ ಆಫ್ ಅಲರ್ಜಿ ಆರ್ ಅಲರ್ಜಿಕ್ ರಿಯಾಕ್ಷನ್ಸ್. ಸ್ನೀಸಿಂಗ್, ವಾಟರಿ ಐಸ್, ರನ್ನಿಂಗ್ ನೋಸ್, ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಆರ್ ದ ಸಿಂಪ್ಟಮ್ಸ್ ಆಫ್ ಅಲರ್ಜಿಕ್ ರಿಯಾಕ್ಷನ್ಸ್. ದೆನ್ ಕ್ವಶನ್ ಈಸ್, ಯಾಕೆ ಅಲರ್ಜಿನ್ಸ್ ಒಳಗೆ ಹೋದ್ರೆ ಈ ಥರದ ಸಿಂಪ್ಟಮ್ಸ್ ಬರ್ತಾವ ಅಥವಾ ಅಲರ್ಜಿ ಯಾಕೆ ಆಗ್ತದ? ದೀಸ್ ಸಿಂಪ್ಟಮ್ಸ್ ಆಫ್ ಅಲರ್ಜಿ are due to the release of chemicals like histamine and serotonin. Both of them are released from the mast cells. Where do you find these mast cells in our body? ನಮ್ಮ ಬಾಡಿ ಒಳಗೆ ಮಾಸ್ಟ್ ಸೆಲ್ಸು ಎಲ್ಲೆಲ್ಲಿ ಅವ, ಯಾವ ಪಾರ್ಟ್ ಒಳಗೆ ಇವು ಲೊಕೇಟ್ ಆಗ್ಯಾವ? ಮಾಸ್ಟ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಏರಿವೋಲಾರ್ ಕನೆಕ್ಟಿವ್ ಟಿಶ್ಯೂ. ಬಾಡಿ ತುಂಬ ಎಲ್ಲ ಕಡೆಗೂ ಈ ಲೂಸ್ ಕನೆಕ್ಟಿವ್ ಟಿಶ್ಯೂ ಡಿಸ್ಟ್ರಿಬ್ಯೂಟ್ ಆಗ್ಯದ. ಆ ಏರಿವೋಲಾರ್ ಕನೆಕ್ಟಿವ್ ಟಿಶ್ಯೂ ಒಳಗಿರುವಂಥ ಮಾಸ್ಟ್ ಸೆಲ್ಸಿಂದ 2 specific chemicals are released. One is histamine and another is serotonin. Remember, these are the 2 chemicals whose concentration increases in the blood whenever humans are subjected to allergic reactions. What are the chemicals released during the allergic reaction? Histamine and serotonin. From which cells they are secreted? Answer is mast cells. Then finally, what is the treatment? Okay, allergy bandada, correct. Allergy ಆದಾಗ sneezing ಆಗ್ತದ, watery eyes, running nose, difficulty in breathing, and all these are due to the chemicals like histamine and serotonin. Type of the antibody which is produced during the allergic reactions is IgE. All this is correct. Then what is the treatment for allergy? The allergy is treated by using antihistamine drugs. ಅಂದರೆ ಹಿಸ್ಟಮೈನ್ ಇಫೆಕ್ಟನ್ನು ಕಡಿಮೆ ಮಾಡುವಂಥ ಡ್ರಗ್ಗನ್ನು, ಆಸ್ ವೆಲ್ ಲೈಕ್ ದ ಡ್ರಗ್ಸ್ ಲೈಕ್ ಆಂಟಿಹಿಸ್ಟಮೈನ್, ಎಡ್ರಿನಾಲಿನ್ ಆ್ಯಂಡ್ ಸ್ಟೀರಾಯ್ಡ್ಸ್. ಈ ಥರದ ಡ್ರಗ್ಗಳನ್ನು ಬಾಡಿಗೆ ಸಪ್ಲೈ ಮಾಡಿದರೆ, ಅಂದರೆ ಮೆಡಿಸಿನನ್ನು ಸಪ್ಲೈ ಮಾಡಿದರೆ, ದ್ಯಾಟ್ ರೆಡ್ಯೂಸಸ್ ದ ಸಿಂಪ್ಟಮ್ಸ್ ಆಫ್ ಅಲರ್ಜಿ. ದ ಟ್ರೀಟ್ಮೆಂಟ್ ಫಾರ್ ದ ಅಲರ್ಜಿ ಈಸ್ ಯೂಸ್ ಆಫ್ ಡ್ರಗ್ಸ್ ಲೈಕ್ antihistamine, adrenaline and steroids, and use of these drugs reduce the symptoms of allergy. Then one more information, asthma is a respiratory disorder which is due to allergy. ಈ ಪೋಲನ್ ಗ್ರೇನದ ಅಲರ್ಜಿ, ಎಸ್ಪೆಷಲಿ ಈ ಡ್ರೈ ಗ್ರಾಸದ್ದು ಪೋಲನ್ ಗ್ರೇನ್ಲಿಂದ ಬಹಳಷ್ಟು ಜನರಿಗೆ ಈ ಅಲರ್ಜಿ ಉಂಟಾಗ್ತದೆ. ಅದಕ್ಕೆ ಹೇ ಫೀವರ್ ಅಂತ ಕರೀತಾರೆ. ಅದೇ ಥರ ಅಸ್ತಮಾ ಈಸ್ ಅ ರೆಸ್ಪಿರೇಟರಿ ಡಿಸೀಸ್ ವಿಚ್ ಈಸ್ ಕಾಸ್ಡ್ ಡ್ಯೂ ಟು ಅಲರ್ಜಿ. ದೆನ್ ಒನ್ ಮೋರ್ ಇನ್ಫಾರ್ಮೇಷನ್, ದ ಮಾಡರ್ನ್ ಡೇ ಲೈಫ್ ಸ್ಟೈಲ್, ವಾಟ್ ಎವರ್ ದ ಲೈಫ್ ಸ್ಟೈಲ್ ಟುಡೇ ವಿ ಆರ್ ಲೀಡಿಂಗ್, ದ ಲೈಫ್ ಸ್ಟೈಲ್ ಇಟ್ ಹ್ಯಾಸ್ ರಿಸಲ್ಟೆಡ್ ಇನ್ ದ ಲೋವರಿಂಗ್ ಆಫ್ ಇಮ್ಯೂನಿಟಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾವೇನು ಫುಡ್ ಮೇಲೆ ಡಿಪೆಂಡ್ ಆಗಿವಿ ಅಥವಾ ಬಹಳಷ್ಟು ಫಾಸ್ಟ್ ಫುಡ್ಡನ್ನು ತಿಂತೀವಿ, ಆ್ಯಂಡ್ ಎಲ್ಲ ಫುಡ್ಗಳಿಗೂ ಬಹಳಷ್ಟು ಕೆಮಿಕಲ್ಗಳನ್ನ ಅಗ್ರಿಕಲ್ಚರಿಸ್ಟು ಯೂಸ್ ಮಾಡ್ತಾರೆ. ಈ ಥರ ಫುಡ್ಡನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗ್ಲಿಕ್ಕತ್ತದ, ದೇ ಹ್ಯಾವ್ ಲೋವರ್ಡ್ ದ ಇಮ್ಯೂನಿಟಿ. ಅಂದ್ರೆ ನಮ್ಮ ಬಾಡಿಗೆ ಇರೋವಂಥ ರೋಗ ನಿರೋಧಕ ಸಾಮರ್ಥ್ಯ ಆಲ್ರೆಡಿ ಏನಾಗ್ಯದ, ಕಡಿಮೆ ಆಗಿಬಿಟ್ಟದ. ದಟ್ ಈಸ್ ವೈ ದ ಹ್ಯೂಮನ್ಸ್ ಹ್ಯಾವ್ ಬಿಕಮ್ ಮೋರ್ ಸೆನ್ಸಿಟಿವ್ ಟು ದ ಅಲರ್ಜಿನ್ಸ್.
ಒಂದು ಸ್ವಲ್ಪನೂ ಬಾಡಿಗೆ ಸಣ್ಣ ಪ್ರಮಾಣದೊಳಗೆ ಅಲರ್ಜಿನ ಹೋದ್ರೂ ಅದನ್ನು ಟಾಲರೇಟ್ ಮಾಡುವಂಥ ಎಬಿಲಿಟಿ ಹ್ಯೂಮನ್ಸಿಗೆ ಉಳ್ಕೊಂಡಿಲ್ಲ. ಮೇನ್ಲಿ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ our immunity response or the immune response is decreased, so that the body has become more sensitive to the allergens. Many children in metro cities, ಅಂದರೆ ದೊಡ್ಡ ದೊಡ್ಡ ಸಿಟಿ ಒಳಗೆ ಬದುಕ್ತಿರೋ ಅಂಥ ಬಹಳಷ್ಟು ಮಕ್ಕಳಿಗೆ they suffer from allergy as well as asthma. ಬಹಳಷ್ಟು ಮಕ್ಕಳಿಗೆ ಸಿಟಿ ಒಳಗೆ ಬೆಳೆಯುವಂಥವ್ರಿಗೆ ಅಥವಾ ಬೆಳೆದಿರೋರಿಗೆ, ಎಲ್ಲರಿಗೂ ಅಂತಲ್ಲ ಬಟ್ ಕಾಮನ್ ಆಗಿ ಇದು ಸ್ವಲ್ಪ ರೇಂಜ್ ಜಾಸ್ತಿ ಇರ್ತದೆ, ಅಸ್ತಮಾ ಡ್ಯೂ ಟು ಸೆನ್ಸಿಟಿವಿಟಿ ಟು ದ ಎನ್ವೈರ್ಮೆಂಟ್ ಒಳಗಿರುವಂಥ ಸಣ್ಣ ಪುಟ್ಟ ಚೇಂಜ್ ಆದ್ರೂ ಅವರಿಗೆ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿರ್ತಾರೆ, ಅದನ್ನು ತಡ್ಕೊಳ್ಳೋ ಎಬಿಲಿಟಿ ಉಳ್ಕೊಳ್ಳೋದಿಲ್ಲ, ಆ್ಯಂಡ್ ದೇ ವಿಲ್ ಸಫರ್ ಫ್ರಾಮ್ ಅಲರ್ಜಿ ಆ್ಯಂಡ್ ಅಸ್ತಮಾ. This is due to the protected environment provided early in the life. ಎಕ್ಸ್ಪೋಜರ್ ಸಿಗಲಿಲ್ಲ ಅಂತಂದ್ರೆ, ಈಗ ನೋಡ್ರಿ ಭಾಳ ಒಂದು ಸಿಂಪಲ್ ಕಂಪ್ಯಾರಿಸನ್, ಇಫ್ ದ ಚಿಲ್ಡ್ರನ್ ದೆ ಪ್ಲೇ ಇನ್ ಸಾಯಿಲ್, ಮಣ್ಣೊಳಗೆ ಆಡ್ತಿದ್ರೆ ಬೈ ಚಾನ್ಸ್ ಏನೋ ಇನ್ಫೆಕ್ಷನ್ ಆದ್ರೂ ಕೂಡ ಅಲ್ಲಿ ತಾನೇ ಗೊತ್ತಾಗ್ಲಾರ್ದೇ ಇಮ್ಯುನಿಟಿ ಬೆಳ್ಕೊಂಡ್ಬಿಟ್ಟಿರ್ತದೆ. ಬಟ್ ನಾವು ಎಷ್ಟು ಹೈಜೆನಿಕ್ ಪ್ರೊಟೆಕ್ಟೆಡ್ ಲೈಫನ್ನು ಲೀಡ್ ಮಾಡ್ತೀವಿ ಅಷ್ಟು ನಮ್ಮ ಬಾಡಿ ಸೆನ್ಸಿಟಿವ್ ಆಗ್ತದೆ, ಆ್ಯಂಡ್ ಇಟ್ ವಿಲ್ ಬಿ ಮೋರ್ supportive to the allergic reactions. So this is about the allergy. What is the definition of allergy? What are the symptoms of allergy? Allergens andrenu, give example for allergy and treatment. Which antibody is produced during the allergy? All this you need to remember. Idu bhala important question. Idana correct agi practice ಮಾಡಬೇಕು. Then one more is autoimmunity. ಅಟೋ ಅಂದರೆ ಸೆಲ್ಫ್, ಇಮ್ಯೂನಿಟಿ ಅಂದರೆ ದ ಕೆಪಾಸಿಟಿ ಆರ್ ದ ರೆಸಿಸ್ಟೆನ್ಸ್ ಪವರ್. ಅಟೋ ಇಮ್ಯೂನಿಟಿ, ವಾಟ್ ಈಸ್ ದಿಸ್ ಅಟೋ ಇಮ್ಯೂನಿಟಿ? ಇನ್ ಹೈಯರ್ ವರ್ಟೆಬ್ರೇಟ್ಸ್ memory based acquired immunity evolved the ability to differentiate foreign organisms, that is example from pathogens and self cells. ನಮ್ಮ ಇಮ್ಯೂನಿಟಿ ಸ್ಪೆಷಾಲಿಟಿ ಏನಂದರೆ ಇಟ್ ಹ್ಯಾಸ್ ಗಾಟ್ ದ ಮೆಮರಿ. ಅದು ರೀಕಾಲ್ ಮಾಡ್ಕೋತದ. ಏನನ್ನು ರೀಕಾಲ್ ಮಾಡ್ತದ? ಇಫ್ ದ ಪ್ಯಾಥೋಜನ್ ಹ್ಯಾಸ್ ಆಲ್ರೆಡಿ ಇನ್ಫೆಕ್ಟೆಡ್ ದ ಬಾಡಿ ಆ್ಯಂಡ್ ಇಫ್ ಇಟ್ ಇನ್ಫೆಕ್ಟ್ಸ್ ದ ಪರ್ಸನ್ಸ್ ಬಾಡಿ, ಅಗೇನ್ ಸೇಮ್ ಪರ್ಸನ್, ದ ಸೇಮ್ ಪ್ಯಾಥೋಜನ್, ಇಟ್ ಈಸ್ ಇಮಿಡಿಯೇಟ್ಲಿ ರೆಕಗ್ನೈಸ್ಡ್. ಬಟ್ ಇನ್ ಕೇಸ್ ಆಫ್ ಅಟೋ ಇಮ್ಯೂನಿಟಿ there is a problem. The own immune system recognizes self cells as foreign body. ಅರ್ಥ ಆಗಿರ್ಬೋದು ಮೋಸ್ಟ್ಲಿ. ಅಟೋ ಇಮ್ಯೂನಿಟಿ ಒಳಗೆ ಅದೇ ಬಾಡಿ ಒಳಗಿರೋ ಅಂಥ ಇಮ್ಯೂನಿಟಿ ಅದೇ ಬಾಡಿ ಸೆಲ್ಸನ್ನು ನಾನ್ ಸೆಲ್ಫ್ ಅಂದರೆ ಫಾರೆನ್ ಪಾರ್ಟಿಕಲ್ ಅಂತ ಹೇಳಿ ಅದನ್ನು ರೆಕಗ್ನೈಸ್ ಮಾಡಿ ಡೆಸ್ಟ್ರಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದನ್ನೇನಂತ ಕರೀತಾರೆ? ಅಟೋ ಇಮ್ಯೂನಿಟಿ ಅಂತ ಕರೀತಾರೆ. ಯಾಕೆ ಆಗ್ತದೆ? ಅಟೋ ಇಮ್ಯೂನಿಟಿ ಸಮಟೈಮ್ಸ್ ಡ್ಯೂ ಟು ಜೆನೆಟಿಕ್ ಆ್ಯಂಡ್ ಅದರ್ ಅನ್ನೋನ್ ರೀಸನ್. ಎಕ್ಸಾಕ್ಟ್ ರೀಸನ್ ಕೆಲವೊಂದು ಕಂಡೀಷನ್ಸ್ ಒಳಗೆ ಗೊತ್ತಿರುವುದಿಲ್ಲ. ಡ್ಯೂ ಟು ಜೆನೆಟಿಕ್ ಆ್ಯಂಡ್ ಅದರ್ ಅನ್ನೋನ್ reasons, the body attacks self cells. ಸ್ವಂತ ದೇಹದೊಳಗಿರೋ ಅಂಥ ಸೆಲ್ಸನ್ನೇ ಬಾಡಿ ಇಮ್ಯೂನಿಟಿ ಅಟ್ಯಾಕ್ ಮಾಡ್ತದೆ ಆ್ಯಂಡ್ ರಿಸಲ್ಟಿಂಗ್ ಇನ್ ಡ್ಯಾಮೇಜ್ ಟು ದ ಬಾಡಿ. ಬಹಳಷ್ಟು ಬಾಡಿ ಸೆಲ್ಸನ್ನು ಡ್ಯಾಮೇಜ್ ಮಾಡ್ತದೆ. ದಿಸ್ ಈಸ್ ಕಾಲ್ಡ್ ಅಟೋ ಇಮ್ಯೂನಿಟಿ. ಇದನ್ನೇನಂತ ಕರೀತಾರೆ? ಅಟೋ ಇಮ್ಯೂನಿಟಿ ಅಂತ ಕರೀತಾರೆ. What is autoimmunity? Sometimes due to genetic and other unknown reasons, the body attacks self cells resulting in the damage to the body. It is called autoimmunity. And autoimmunity ಒಳಗೆ ಸೇಮ್ ಇಮ್ಯೂನ್ ಸಿಸ್ಟಮು ಸೇಮ್ ಬಾಡಿ ಸೆಲ್ಗಳನ್ನು ಫಾರೆನ್ ಸೆಲ್ಸು ಅಂದರೆ ನಾನ್ ಸೆಲ್ಫ್, ಸ್ವಂತ ದೇಹಕ್ಕೆ ಸಂಬಂಧಪಡದೇ ಇರೋವಂಥ ಸೆಲ್ಸ್ ಅಂತ ರೆಕಗ್ನೈಸ್ ಮಾಡಿ ಅದನ್ನು ಡೆಸ್ಟ್ರಾಯ್ ಮಾಡ್ತದೆ. ಆ್ಯಂಡ್ ದಿಸ್ ಈಸ್ ಅ ರೇರ್ ಕಂಡೀಷನ್
ಆ್ಯಂಡ್ ಮೇನ್ಲಿ ಡ್ಯೂ ಟು ಜೆನೆಟಿಕಲ್ ರೀಸನ್. ಬಹಳಷ್ಟು ಕೇಸಸ್ ಒಳಗಿದು ಜೆನೆಟಿಕಲ್ ರೀಸನ್ನಿಂದ ಡೆವಲಪ್ ಆಗುವಂಥ ಡಿಸೀಸ್, ಆ್ಯಂಡ್ ಸಮ್ಟೈಮ್ಸ್ there will be no any specific reason for the cause of autoimmunity. And example for autoimmunityಗೆ ಎಕ್ಸಾಂಪಲ್ ಬರೀರಿ. ವಾಟ್ ಈಸ್ autoimmunity and write the example for autoimmunity. ಡೆಫಿನಿಷನ್ದ ಜೊತೆಗೆ ಒಂದು ಎಕ್ಸಾಂಪಲ್ ಬರೀರಿ ಅಂತ ಕೇಳಿದರೆ ದಿಸ್ ವಿಲ್ ಬಿ 2 mark question, and the example is rheumatoid arthritis. Rheumatoid arthritis is the example for autoimmunity. So here are the some images with respect to rheumatoid arthritis. Severe joint pain. ಅದು ಎಷ್ಟು ಪೇನ್ ಇರ್ತದಂತಂದರೆ ವೆರಿ ಸಿವಿಯರ್ ಪೇನ್. ಬಾಡಿ ಒಳಗಿನ ಜಾಯಿಂಟ್ಸಿಗೆ ಸಿವಿಯರ್ ಪೇನ್ ಇರ್ತದೆ. ರುಮ್ಯಾಟಾಯ್ಡ್ ಅರ್ಥ್ರೈಟಿಸ್, ಜಾಯಿಂಟ್ ಪೇನ್ ವಿತ್ ಇನ್ಫ್ಲಮೇಷನ್, ರೆಡ್ನೆಸ್. ಆ ಪೇನ್ ಇರೋವಂಥ ಪಾರ್ಟು ರೆಡಿಶ್ ಆಗಿ ಅದು ಸ್ವೆಲ್ ಆಗ್ತದೆ. ಸೊ ದಿಸ್ ಈಸ್ ದ ಇಮೇಜ್ ಆಫ್ ನಾರ್ಮಲ್ ಹ್ಯಾಂಡ್. ಇದು ನಾರ್ಮಲ್ ಹ್ಯಾಂಡ್ದ ಇಮೇಜ್. ಇಲ್ಲೇ ಬೋನ್ಸನ್ನು ಜಾಯಿಂಟ್ಸನ್ನು ಕಂಪೇರ್ ಮಾಡಿರಿ, ಅಲ್ಲೇ ಸ್ವೆಲ್ಲಿಂಗ್ ಇಲ್ಲ, ಎಸ್ಪೆಷಲಿ ಜಾಯಿಂಟ್ ಪೋರ್ಷನ್ ಒಳಗೆ. ಬಟ್ ಹಿಯರ್ ಯು ಕ್ಯಾನ್ ಸಿ ವಾಟ್ ಈಸ್ ದ ಕಂಡೀಷನ್. ಜಾಯಿಂಟ್ಸ್ ಎಲ್ಲ ಬೋನ್ ಡಿಸ್ಪ್ಲೇಸ್ಮೆಂಟ್, ಶೇಪೇ ಚೇಂಜ್ ಆಗ್ಯದ. ಅವು ಎಲ್ಲಿ ಬೇಕಲ್ಲಿ ಸ್ವೆಲ್ಲಿಂಗ್ ಆಗ್ಯಾವ. ಸೊ ದ್ಯಾಟ್ ದ ಶೇಪ್ ಆಫ್ ದ ಹ್ಯಾಂಡ್ ಬೋನ್ಸ್ ವಿಲ್ ಬಿ ಚೇಂಜ್ಡ್. ದಿಸ್ ಈಸ್ ದ ಹ್ಯಾಂಡ್ ವಿತ್ ರುಮ್ಯಾಟಾಯ್ಡ್ ಅರ್ಥ್ರೈಟಿಸ್. ಇವು ಎರಡೂ ಎಕ್ಸ್ರೇ ಇಮೇಜಸ್ಗಳು. ದಿಸ್ ಈಸ್ ದ ಇಮೇಜ್ ಆಫ್ ಪರ್ಸನ್ಸ್ ಹ್ಯಾಂಡ್ ಸಫರಿಂಗ್ ಫ್ರಾಮ್ ರುಮ್ಯಾಟಾಯ್ಡ್ ಅರ್ಥ್ರೈಟಿಸ್. ರುಮ್ಯಾಟಾಯ್ಡ್ ಅರ್ಥ್ರೈಟಿಸ್ ಇರೋವಂಥ ಒಬ್ಬ ವ್ಯಕ್ತಿಯ ಎಕ್ಸ್ರೇ, ಕೈ ಎಕ್ಸ್ರೇ ಇದು ನಾರ್ಮಲ್ ಹ್ಯಾಂಡ್ದ ಎಕ್ಸ್ರೇ. ಕಂಪೇರ್ ಮಾಡಿರಿ, ಇಲ್ಲಿರೋವಂಥ ಬೋನ್ ಅರೇಂಜ್ಮೆಂಟಿಗೂ ಆ್ಯಂಡ್ ಈ ಕಡೆಗೂ ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಆ್ಯಂಡ್ ದಿಸ್ ಈಸ್ ಹೌ the bones they have bend. ನೋಡ್ರಿ ಫಿಂಗರ್ ಶೇಪ್ ಹೆಂಗಾಗ್ಯದ, ಶೇಪ್ ಔಟ್ ಆಗಿಬಿಟ್ಟದ ಫಿಂಗರು. ಆ್ಯಂಡ್ ಕೈ ಏನಂತಾರೆ ಫೋಲ್ಡ್ ಮಾಡೋದು ಕೂಡ ಇಟ್ ಈಸ್ ಡಿಫಿಕಲ್ಟ್. ಇಷ್ಟರ ಮಟ್ಟಿಗೆ ಹ್ಯಾಂಡ್ದ ಶೇಪ್ ಚೇಂಜ್ ಆಗ್ತದೆ. ದಿಸ್ ಈಸ್ ಇನ್ ಕೇಸ್ ಆಫ್ ರುಮ್ಯಾಟಾಯ್ಡ್ ಅರ್ಥ್ರೈಟಿಸ್. ಸೊ ದ ಸೇಮ್ ಲೆಗ್ ಇಮೇಜನ್ನು ಕನ್ಸಿಡರ್ ಮಾಡೀನಿ. ಆಗಳೆದ್ದು ಹ್ಯಾಂಡ್ ಇಮೇಜ್ ಇತ್ತು, ಹಿಯರ್ ಐ ಹ್ಯಾವ್ ಟೇಕನ್ ಲೆಗ್ ಇಮೇಜ್. ದಿಸ್ ಈಸ್ ರುಮ್ಯಾಟಾಯ್ಡ್ ನೋಡ್ಯೂಲ್. ಸೊ ಇಲ್ಲೇ ಸ್ವೆಲ್ಲಿಂಗ್ ಪೋರ್ಷನ್ ಏನು ಕಾಣಿಸ್ಲಿಕ್ಕತ್ತದ ಕಾಲಿನ ಬಟ್ಟಿಗೆ, ದಟ್ ಈಸ್ ರುಮ್ಯಾಟಾಯ್ಡ್ ನೋಡ್ಯೂಲ್. ಆ್ಯಂಡ್ ಹಿಯರ್ ಇಟ್ ಈಸ್ ವೆರಿ ಕ್ಲಿಯರ್ ಇಮೇಜ್. ಯು ಕ್ಯಾನ್ ಕಂಪೇರ್ ವಿತ್ ದ ನಾರ್ಮಲ್ ಹ್ಯಾಂಡ್ ವಿತ್ ರುಮ್ಯಾಟಾಯ್ಡ್. ದಿಸ್ ಈಸ್ ನಾರ್ಮಲ್ representation, and here it is rheumatoid bone. So this is the comparison between normal bone and rheumatoid arthritis hand, and here is the image. Look at the hand condition. ಹೆಂಗಾಗ್ಯಾವ ನೋಡ್ರಿ. ಇಲ್ಲಿ ಒಂದು ಟರ್ಮ್ ಮೆನ್ಷನ್ ಮಾಡ್ಯದ, ಸ್ವಾನ್ ನೆಕ್ ಡಿಫಾರ್ಮಿಟಿ ಆಫ್ ಫಿಂಗರ್ಸ್. ಶ್ವಾನ್ ನೆಕ್ ಪಕ್ಷಿ. ಈ ಶ್ವಾನ್ ಅನ್ನೋದು ಬಿಳಿ ಪಕ್ಷಿ, ಅದರದ್ದು ಕತ್ತು ಉದ್ದನೇ ಇರ್ತದೆ, ಉದ್ದನೇ ಕತ್ತಿರುವಂಥ ಪಕ್ಷಿ ಅದು. ಅದರದ್ದು ನೆಕ್ ಥರ ಇಲ್ಲೇ ಫಿಂಗರು ಹಿಂಗೆ ಬೆಂಡ್ ಆಗಿರ್ತದೆ. ಈ ಬೆಂಡ್ ಆಗಿರೋದ್ರಿಂದನೇ ದಿಸ್ ಈಸ್ ಕಂಪೇರ್ ಟು ದಟ್ ಆಫ್ ಸ್ವಾನ್ ನೆಕ್ ಡಿಫಾರ್ಮಿಟಿ ಆಫ್ ಫಿಂಗರ್ಸ್. ಅಲ್ನಾರ್ ಡಿವಿಯೇಟ್ಸ್, ಅಲ್ನಾರ್ ಬೋನು ತಂದು ನಾರ್ಮಲ್ ಪೊಸಿಷನ್ನನ್ನೇ ಚೇಂಜ್ ಮಾಡಿಕೊಂಡು ಡಿವಿಯೇಟ್ ಆಗ್ಯದ, ಅಂದರೆ ಸರ್ಕೊಂಡದ. ಆ್ಯಂಡ್ ಲೈಕ್ ದಿಸ್ ದ ಹ್ಯಾಂಡ್ ಅಪಿಯರ್ಸ್ ಇನ್ ಕೇಸ್ ಆಫ್ ಲಾಸ್ಟ್ ಸ್ಟೇಜ್ ಆಫ್ ದ rheumatoid arthritis, and it is example for autoimmune disease. Hope this explanation is clear for you. Thank you.